ಭಾರತದ ಷೇರು ಮಾರುಕಟ್ಟೆ ಸ್ಟಾಕ್ ಮಾರ್ಕೆಟ್ ಪ್ರಸ್ತುತ ಬುಲ್ ರನ್ನಲ್ಲಿದೆ. ಇದಕ್ಕೆ ಅಮೆರಿಕ, ಯುಎಸ್ ಮತ್ತು ಯುರೋಪಿಯನ್ ಒಕ್ಕೂಟದ ಜೊತೆಗಿನ ಇತ್ತೀಚಿನ ಐತಿಹಾಸಿಕ ವ್ಯಾಪಾರ ಒಪ್ಪಂದಗಳು ಮತ್ತು ತೆರಿಗೆ ದರ ಇಳಿಕೆ ಪ್ರಮುಖ ಕಾರಣಗಳಾಗಿವೆ. ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಭಾರತದ ಬುಲ್ ಮಾರ್ಕೆಟ್ಗೆ ಪ್ರಮುಖ ಕಾರಣಗಳು: 1. ಅಮೆರಿಕ-ಭಾರತ ವ್ಯಾಪಾರ ಒಪ್ಪಂದ, ಯುಎಸ್-ಇಂಡಿಯಾ ಟ್ರೇಡ್ ಡೀಲ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು 50% ರಿಂದ 18%ಗೆ ಇಳಿಸಲು ಒಪ್ಪಿಕೊಂಡಿದ್ದಾರೆ. ಪರಿಣಾಮ: ಇದರಿಂದ ಭಾರತದ ರಫ್ತುದಾರರಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ದೊಡ್ಡ ಅವಕಾಶ ಸಿಕ್ಕಿದೆ. ಷೇರು ಮಾರುಕಟ್ಟೆ: ಈ ಸುದ್ದಿಯಿಂದಾಗಿ ಬಿಎಸ್ಇ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿವೆ. ವಿದೇಶಿ ಹೂಡಿಕೆದಾರರು ಮತ್ತೆ ಭಾರತದ ಮಾರುಕಟ್ಟೆಗೆ ಹಣ ಹರಿಸುತ್ತಿದ್ದಾರೆ. 2. ಭಾರತ-ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದ. ಸುಮಾರು 2 ದಶಕಗಳ ಮಾತುಕತೆಯ ನಂತರ ಭಾರತ ಮತ್ತು ಯುರೋಪ ಎಲ್ಲಾ ಒಪ್ಪಂದಗಳ ತಾಯಿ ಎನ್ನಲಾದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ತೆರಿಗೆ ಕಡಿತ: ಈ ಒಪ್ಪಂದದ ಅಡಿಯಲ್ಲಿ 90%ಗೂ ಹೆಚ್ಚು ಭಾರತೀಯ ಸರಕುಗಳಿಗೆ ಯುರೋಪ್ನಲ್ಲಿ ಶುಂಕರಹಿತ ಅಂದರೆ ಝೀರೋ ಡ್ಯೂಟಿ ಪ್ರವೇಶ ಸಿಗಲಿದೆ. ಆಮದು ಲಾಭ: ಯುರೋಪಿನಿಂದ ಆಮದಾಗುವ ಐಶ್ವರ್ಯಾರಿ ಕಾರುಗಳು, ಯಂತ್ರೋಪಕರಣಗಳು ಮತ್ತು ವೈದ್ಯಕೀಯ ಉಪಕರಣಗಳ ಮೇಲಿನ ತೆರಿಗೆಯನ್ನು ಭಾರತ ಗಣನೀಯವಾಗಿ ಇಳಿಸಿದೆ. ಉದಾಹರಣೆಗೆ, ಕಾರುಗಳ ಮೇಲೆ 110% ಇದ್ದ ತೆರಿಗೆ 10%ಗೆ ಇಳಿಯಲಿದೆ. ಲಾಭ ಪಡೆಯುವ ಪ್ರಮುಖ ವಲಯಗಳು: ತೆರಿಗೆ ದರ ಇಳಿಕೆಯಿಂದ ಈ ಕೆಳಗಿನ ವಲಯಗಳ ಷೇರುಗಳಲ್ಲಿ ಭಾರೀ ಏರಿಕೆ ಕಂಡುಬರುತ್ತಿದೆ. ವಲಯ: ಜವಳಿ, ಯುರೋಪ್ ಮತ್ತು ಅಮೆರಿಕಕ್ಕೆ ಶುಂಕರಹಿತ ರಫ್ತು ಅವಕಾಶ. ಐಟಿ ಸೆಕ್ಟರ್: ಅಮೆರಿಕದೊಂದಿಗೆ ಸುಧಾರಿಸಿದ ಸಂಬಂಧದಿಂದ ಹೆಚ್ಚಿನ ಪ್ರಾಜೆಕ್ಟ್ಗಳ ನಿರೀಕ್ಷೆ. ಆಟೋಮೊಬೈಲ್: ಯುರೋಪಿನ ಬಿಡಿಭಾಗಗಳ ಆಮದು ಅಗ್ಗವಾಗುವುದರಿಂದ ಉತ್ಪಾದನಾ ವೆಚ್ಚ ಕಡಿಮೆ. ಔಷಧ: ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳಲ್ಲಿ ಭಾರತೀಯ ಜೆನೆರಿಕ್ ಔಷಧಿಗಳಿಗೆ ಹೆಚ್ಚಿನ ಬೇಡಿಕೆ. ಸಾಗರ ಉತ್ಪನ್ನಗಳು: ಮೀನು ಮತ್ತು ಸಿಗಿಡಿ ರಫ್ತಿನ ಮೇಲಿನ ಸುಂಕ ಇಳಿಕೆ. ಭಾರತದ ಬಜೆಟ್ 2026 ಮತ್ತು ತೆರಿಗೆ ಬದಲಾವಣೆಗಳು. ಕೇಂದ್ರ ಬಜೆಟ್ 2026ರಲ್ಲಿ ಕೆಲವು ತೆರಿಗೆ ಬದಲಾವಣೆಗಳು ಸಹ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿವೆ. ಕಾರ್ಪೊರೇಟ್ ತೆರಿಗೆ: ದೇಶೀಯ ಕಂಪನಿಗಳಿಗೆ ತೆರಿಗೆ ದರವನ್ನು 75%ಗೆ ಸ್ಥಿರವಾಗಿಡಲಾಗಿದೆ. ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್: ಮ್ಯಾಟ್ ದರವನ್ನು 15%ರಿಂದ 14%ಗೆ ಇಳಿಸಲಾಗಿದೆ. ಇದು ಕಂಪನಿಗಳ ಲಾಭಾಂಶವನ್ನು ಹೆಚ್ಚಿಸುತ್ತದೆ. ಆದಾಯ ತೆರಿಗೆ: ಹೊಸ ತೆರಿಗೆ ಪದ್ಧತಿಯಲ್ಲಿನ ಬದಲಾವಣೆಗಳಿಂದ ಜನರ ಕೈಯಲ್ಲಿ ಹೆಚ್ಚಿನ ಹಣ ಉಳಿಯುತ್ತಿದ್ದು, ಇದು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಪ್ರೇರಣೆ ನೀಡುತ್ತಿದೆ. ಕನ್ಕ್ಲೂಷನ್: ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ಜೊತೆಗಿನ ಈ ತೆರಿಗೆ ಸಮರ ಅಂತ್ಯವಾಗಿ ವ್ಯಾಪಾರ ಸ್ನೇಹಿ ವಾತಾವರಣ ನಿರ್ಮಾಣವಾಗಿರುವುದು ಭಾರತವನ್ನು ಜಾಗತಿಕ ಹೂಡಿಕೆಯ ತಾಣವನ್ನಾಗಿ ಮಾಡಿದೆ. ಇವೆಲ್ಲಾ ಕಾರಣಕ್ಕೆ ಭಾರತದ ಷೇರು ಮಾರುಕಟ್ಟೆ ಈಗ ಬುಲ್ ಓಟದಲ್ಲಿದೆ.